ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಉಮೇಶ್. 500 ಜನ ಪ್ರಯಾಣಿಕರು ಪ್ರಯಾಣ ಮಾಡ್ತಾ ಇದ್ದಂತ ಒಂದು ರೈಲು ಒಳಗಡೆ ಸಾಕಷ್ಟು ಸೆಕ್ಯೂರಿಟಿ ಇತ್ತು. ಸೆಕ್ಯೂರಿಟಿ ಗಾರ್ಡ್ಸ್ ಗಳಿದ್ರು ಪ್ರಯಾಣಿಕರನ್ನ ರಕ್ಷಣೆ ಮಾಡೋದಕ್ಕೆ. ಇದ್ದಕ್ಕಿದ್ದಂತೆ ರೈಲಿನ ಮೇಲೆ ಒಂದು ಭಯಾನಕವಾದ ಅಟ್ಯಾಕ್ ಶುರುವಾಗ್ಬಿಡುತ್ತೆ. ಗುಂಡಿನ ಚಕಮಕಿ ಶುರುವಾಗ್ಬಿಡುತ್ತೆ. ಪ್ರಿಯ ವೀಕ್ಷಕರೇ, ಖಂಡಿತವಾಗೂ ನಾನು ಯಾವ ಫಿಲಂ ಸ್ಟೋರಿನೂ ನಿಮ್ಗೆ ಹೇಳ್ತಾ ಇಲ್ಲ. ಇದು ನಿನ್ನೆ ನಡೆದಿರುವಂತಹ ಒಂದು ನೈಜ ಘಟನೆ. ಇಂತಹ ಘಟನೆ ಎಲ್ಲಿ ನಡೀಲಿಕ್ಕೆ ಸಾಧ್ಯ? ನೆರೆಯ ಪಾಕಿಸ್ತಾನವನ್ನ ಬಿಟ್ಟು. ಹೌದು, ಇದು ನಡೆದಿರೋದು ಪಾಕಿಸ್ತಾನದಲ್ಲಿ, ಬಲೂಚಿಸ್ತಾನದ ಹೃದಯ ಭಾಗದಲ್ಲಿ. ಹಾಗೆ ದಾಳಿ ಮಾಡಿದವರು ಯಾರು? ಅವರ ಬೇಡಿಕೆ ಏನಿತ್ತು? ಪಾಕಿಸ್ತಾನಿ ಸೈನ್ಯ ಅದಕ್ಕೆ ಯಾವ ರೀತಿಯ ಪ್ರತಿಕ್ರಿಯೆಯನ್ನ ಕೊಡ್ತು? ಯಾಕೆ ಬಲೂಚಿಸ್ತಾನ ಪಾಕಿಸ್ತಾನಕ್ಕೆ ಒಂದು ದೊಡ್ಡ ತಲೆನೋವಾಗಿದೆ ಇವತ್ತು? ಈ ಭಯಾನಕ ರೈಲು ಅಪಹರಣದ ಹಿಂದೆ ಇರುವಂತಹ ನೈಜ ಸತ್ಯ ಏನು ಅಂತ ಇವತ್ತು ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಮೊನ್ನೆ ಮಾರ್ಚ್ 10ನೇ ತಾರೀಕು ಸಂಜೆ ಸುಮಾರು 5:30-6 ಗಂಟೆ ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿ ಬೋಲನ್ ಅಂತ ಒಂದು ಜಿಲ್ಲೆ ಇದೆ. ಆ ಜಿಲ್ಲೆ ಬಂಡುಕೋರರ ಸ್ವರ್ಗ. ಅದು ಬಂಡುಕೋರರ ದಾಳಿಗೆ ಅತ್ಯಂತ ಹೆಸರಾಗಿರುವಂತಹ ಒಂದು ಸೀಮಾಂತ ಪ್ರದೇಶ. ಅಲ್ಲಿ ಒಂದು ದಾಳಿ ಆಗುತ್ತೆ. ಒಂದು ರೈಲು ಕ್ವೆಟ್ಟಾದಿಂದ ಪೆಶಾವರ್ಗೆ ಹೋಗ್ತಾ ಇರುತ್ತೆ. ಪ್ರಯಾಣಿಕರ ರೈಲು ಅದು. ಪ್ರಯಾಣಿಕರಲ್ಲಿ ಸುಮಾರು 500 ಜನ ಇರ್ತಾರೆ. ಅದರಲ್ಲಿ ಮಹಿಳೆಯರು, ಪುರುಷರು, ಮಕ್ಕಳು ಎಲ್ಲರೂ ಇರ್ತಾರೆ. ಆ ರೈಲಿನ ಸುರಕ್ಷತೆಗಾಗಿ ಪಾಕಿಸ್ತಾನಿ ಸೈನಿಕರು ಇರ್ತಾರೆ. ಪಾಕಿಸ್ತಾನಿ ಸೈನಿಕರು ರೈಲಿನ ಒಳಗಡೆ ಓಡಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಪ್ರಯಾಣಿಕರ ರೈಲು ಕ್ವೆಟ್ಟಾದಿಂದ ಪೆಶಾವರ್ ಕಡೆಗೆ ಹೋಗ್ತಾ ಇರುತ್ತೆ. ಆ ರೈಲು ಬೋಲನ್ ಪಾಸ್ ನ ತಲುಪದ ಕೂಡಲೇ ದಾಳಿ ಶುರುವಾಗ್ಬಿಡುತ್ತೆ. ನಿರಂತರ ಗುಂಡಿನ ದಾಳಿ ಶುರುವಾಗುತ್ತೆ. ಮೊದಲು ದಾಳಿಕೋರರು ಎಂಜಿನ್ ಮೇಲೆ ಗುಂಡು ಹಾರಿಸ್ತಾರೆ. ಆ ರೈಲಿನ ಡ್ರೈವರ್ನ ಗಾಯಗೊಳಿಸ್ತಾರೆ. ಸಹಜವಾಗಿ ಆತ ರೈಲನ್ನ ನಿಲ್ಲಿಸ್ತಾನೆ. ಅದು ಸುತ್ತಮುತ್ತಲು ಗುಡ್ಡಗಾಡು ಪ್ರದೇಶ. ಪಾಕಿಸ್ತಾನಿ ಸೈನ್ಯ ಮತ್ತು ದಾಳಿಕೋರರ ನಡುವೆ ಒಂದು ಭಯಾನಕವಾದ ಗುಂಡಿನ ಚಕಮಕಿ ಶುರುವಾಗ್ಬಿಡುತ್ತೆ. ರೈಲಿನೊಳಗಿಳಿಂದ ನಿರಂತರವಾಗಿ ಪಾಕಿಸ್ತಾನಿ ಸೈನಿಕರು, ಭದ್ರತಾ ಪಡೆಗಳು ಗುಂಡು ಹಾರಿಸ್ತಾ ಇರ್ತಾರೆ. ಸುಮಾರು 30 ನಿಮಿಷಗಳ ಕಾಲ ಈ ಗುಂಡಿನ ಚಕಮಕಿ ನಡೆಯುತ್ತೆ. ಸಾಕಷ್ಟು ಪಾಕಿಸ್ತಾನಿ ಸೈನಿಕರ ಹತ್ಯೆ ಆಗ್ತಾರೆ. ಎಷ್ಟು ಜನ ಪಾಕಿಸ್ತಾನಿ ಸೈನಿಕರು ಹತ್ಯೆಯಾದ್ರು ಅನ್ನೋ ವರದಿಗಳು ಇನ್ನೂ ಸರಿಯಾಗಿ ಬಂದಿಲ್ಲ. ಅದು ಇನ್ನಷ್ಟೇ ದೃಢೀಕರಣ ಆಗಬೇಕಾಗಿದೆ. ಕೆಲವೇ ನಿಮಿಷಗಳಲ್ಲಿ ಬಂಡುಕೋರರು ಇಡೀ ಆ ರೈಲನ್ನ ವಶಪಡಿಸಿಕೊಂಡು ಬಿಡ್ತಾರೆ, ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಂಡು ಬಿಡ್ತಾರೆ. ಅನಂತರ ಸ್ಥಳೀಯ ಮಾಧ್ಯಮಗಳ ಮೂಲಕ ಪಾಕಿಸ್ತಾನ ಸರ್ಕಾರಕ್ಕೆ ತಮ್ಮ ಬೇಡಿಕೆಗಳನ್ನ ಇಡೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಈ ರೈಲನ್ನ ಹೈಜಾಕ್ ಮಾಡಿದವ್ರು ಯಾರು ಅಂತ ನೋಡಿ. ಹೀಗೆ ಹೈಜಾಕ್ ಮಾಡಿದವರು ಬಲೂಚಿಸ್ತಾನದ ಬಂಡುಕೋರರು, BLA ಅಂತ ಹೇಳಿ, ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಅಂತ ಹೇಳಿ. ಅವರು ಬಲೂಚಿಸ್ತಾನದ ಪ್ರತ್ಯೇಕವಾದಿ ಬಂಡುಕೋರರ ಸಂಘಟನೆ ಅದು. ಅಲ್ಲಿನ ಸದಸ್ಯರು ಈ ಅಟ್ಯಾಕ್ ಅನ್ನ ಮಾಡ್ತಾರೆ. ಈಗ ಬಲೂಚಿಸ್ತಾನದಲ್ಲಿ ಬಂಡುಕೋರರು ತಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಇವರು ಪಾಕಿಸ್ತಾನದ ವಿರುದ್ಧ, ಪಾಕಿಸ್ತಾನದ ಆಡಳಿತದ ವಿರುದ್ಧ ದೊಡ್ಡ ಮಟ್ಟದ ಹೋರಾಟವನ್ನ ಮಾಡ್ತಾ ಇದ್ದಾರೆ. ನೋಡಿ, ಪಾಕಿಸ್ತಾನ ಚೀನಾ ಎಕನಾಮಿಕ್ ಕಾರಿಡಾರ್ ಇದೆಯಲ್ಲ, ಸಿಪೆಕ್, ಇದನ್ನ ತೀವ್ರವಾಗಿ ವಿರೋಧಿಸ್ತಾ ಇರುವಂತಹ ಬಂಡುಕೋರರ ಗುಂಪು ಇದು. BLA ರೈಲನ್ನ ಯಾಕೆ ಗುರಿ ಮಾಡ್ತು ಅಂತ ನೋಡಿ. ಮುಂದಿನ 3 ಕಾರಣಗಳು ಸಿಗುತ್ತೆ ನಿಮ್ಗೆ. ಮೊದಲನೇದು, ಪಾಕಿಸ್ತಾನಿ ಸರ್ಕಾರ ಇಡೀ ಆ ಬಲೂಚಿಸ್ತಾನವನ್ನ ತನ್ನ ಕಂಟ್ರೋಲ್ ನಲ್ಲಿ ಇಟ್ಕೊಂಡಿದೆ. ಆ ಬಲೂಚಿಸ್ತಾನವನ್ನ ಪಾಕಿಸ್ತಾನ ಸರ್ಕಾರದಿಂದ ಬಿಡಿಸ್ಕೊಳ್ಬೇಕು, ಆ ಪಾಕಿಸ್ತಾನಿ ಸರ್ಕಾರದ ಹಿಡಿತವನ್ನ ದುರ್ಬಲಗೊಳಿಸಬೇಕು ಅಂತ ಹೇಳಿ ಬಂಡುಕೋರರು ಈ ಅಟ್ಯಾಕ್ ಅನ್ನ ಮಾಡಿದ್ದಾರೆ. ಎರಡನೇದು, ಬಂಡುಕೋರರಿಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು ರೈಲ್ನಲ್ಲಿ ಪಾಕಿಸ್ತಾನಿ ಸೈನಿಕರಿದ್ದಾರೆ ಅಂತ ಹೇಳಿ. ಪಾಕಿಸ್ತಾನಿ ಸೈನಿಕರನ್ನ ಗುರಿಯಾಗಿಟ್ಟುಕೊಂಡು ಈ ವಿಶೇಷವಾದ ದಾಳಿಯನ್ನ ಬಂಡುಕೋರರು ಮಾಡಿದ್ದಾರೆ. ಇನ್ನು ಮೂರನೇದು, ಬಲೂಚಿಸ್ತಾನದ ಸಂಪತ್ತನ್ನ ತುಂಬಾ ವರ್ಷಗಳಿಂದ ಪಾಕಿಸ್ತಾನ ಮತ್ತು ಚೀನಾ ಈ ಎರಡೂ ದೇಶಗಳು ಲೂಟಿ ಮಾಡ್ತಾರೆ. ಇಂತಹ ದಾಳಿ ಮಾಡಿ ವಿದೇಶಿ ಹೂಡಿಕೆದಾರರನ್ನ ಹೆದರಿಸಬೇಕು, ಪಾಕಿಸ್ತಾನಕ್ಕೆ ಒಂದು ಪಾಠ ಕಲಿಸಬೇಕು ಅಂತ ಹೇಳಿ ಬಂಡುಕೋರರು ಈ ರೈಲನ್ನ ಅಪಹರಣ ಮಾಡಿದ್ದಾರೆ. ಅದಕ್ಕೆ ಪಾಕಿಸ್ತಾನ ಹೇಗೆ ಪ್ರತಿಕ್ರಿಯೆ ನೀಡಿತು ಅಂತ ನೋಡಿ. ವಿಷಯ ಗೊತ್ತಾದ ತಕ್ಷಣ ಪಾಕಿಸ್ತಾನ ಅಡಿಷನಲ್ ಸೆಕ್ಯೂರಿಟಿ ಫೋರ್ಸಸ್ ನ ಅಲ್ಲಿಗೆ ಡಿಪ್ಲಾಯ್ ಮಾಡ್ತು. ಹೆಲಿಕಾಪ್ಟರ್ ಮೂಲಕ ಇಡೀ ಪ್ರದೇಶವನ್ನ ಮಾನಿಟರ್ ಮಾಡೋದಕ್ಕೆ ಶುರು ಮಾಡ್ತು. ಸಾಕಷ್ಟು ರೀಇನ್ಫೋರ್ಸ್ಮೆಂಟ್ ಗಳನ್ನ ನೇರವಾಗಿ ಕ್ವೆಟ್ಟಾ ಕಡೆಗೆ ಕಳಿಸೋದಕ್ಕೆ ಶುರು ಮಾಡ್ತು. ಆ ನಂತರ ಬಂಡುಕೋರರು ತಮ್ಮ ಸಂದೇಶವನ್ನ ಪಾಕಿಸ್ತಾನಿ ಸರ್ಕಾರಕ್ಕೆ ತಲುಪಿಸಿದ ನಂತರ ಪೂರ್ಣ ಸೇನಾಪಡೆಗಳು ಬರೋದಕ್ಕಿಂತ ಮುಂಚೆ ಬಲೂಚಿಸ್ತಾನದ ಪರ್ವತ ಪ್ರದೇಶಗಳ ಕಡೆ ಓಡ್ ಹೋಗ್ತಾರೆ. ಅಂದ್ರೆ ಅವರ ಉದ್ದೇಶ ತುಂಬಾ ಸ್ಪಷ್ಟವಾಗಿತ್ತು. ಒಂದು ಸಂದೇಶವನ್ನ ಪಾಕಿಸ್ತಾನಕ್ಕೆ ಕೊಡಬೇಕಾಗಿತ್ತು. ಪಾಕಿಸ್ತಾನ ಬಲೂಚಿಸ್ತಾನಕ್ಕೆ ಸೇರಿಲ್ಲ, ಪಾಕಿಸ್ತಾನ ಒಂದು ಇಂಡಿಪೆಂಡೆಂಟ್ ಪ್ರದೇಶ ಅಂತ ಹೇಳಬೇಕಾಗಿತ್ತು. ಆ ಕೆಲಸವನ್ನ ಬಂಡುಕೋರರು ಇವತ್ತು ಮಾಡದಿದ್ದಾರೆ. ಹೈಜಾಕರ್ಸ್ಗಳು ಮುಖ್ಯವಾಗಿ ಒಂದಷ್ಟು ಬೇಡಿಕೆಗಳನ್ನ ಪಾಕಿಸ್ತಾನ ಸೇನೆಯ ಮುಂದೆ ಇಟ್ಟಿದ್ರು. ಒಂದು, ಬಲೂಚಿಸ್ತಾನದ ಸಂಪೂರ್ಣ ಸ್ವಾತಂತ್ರ್ಯ ಬೇಕು ಅಂತ ಹೇಳಿ BLA ಪಾಕಿಸ್ತಾನ ಸರ್ಕಾರಕ್ಕೆ ಬೇಡಿಕೆಯನ್ನ ಇಟ್ಟಿತ್ತು. ಪಾಕಿಸ್ತಾನ ಸೇನೆ ಬಲೂಚಿಗಳ ಮೇಲೆ ನಡೆಸುತ್ತಿರುವಂತಹ ದೌರ್ಜನ್ಯವನ್ನ ತಕ್ಷಣ ನಿಲ್ಲಿಸಬೇಕು ಅನ್ನೋದು ಅವರ ಎರಡನೇ ಬೇಡಿಕೆ.
ಮೂರನೇದು, ಚೀನಾ ಮತ್ತು ಪಾಕಿಸ್ತಾನ ಬಲೂಚಿಸ್ತಾನದ ಸಂಪತ್ತನ್ನ ಲೂಟಿ ಮಾಡ್ತಾ ಇದೆ. ಹಾಗಾಗಿ ಸಿಪೆಕ್ ಯೋಜನೆಗಳನ್ನ ತಕ್ಷಣ ಸ್ಥಗಿತಗೊಳಿಸಬೇಕು. ಸಿಪೆಕ್ ಯೋಜನೆಗೆ ಪಾಕಿಸ್ತಾನ ಬಲೂಚಿಸ್ತಾನದ ಸಾಕಷ್ಟು ಸಂಪನ್ಮೂಲಗಳನ್ನ ಉಪಯೋಗಿಸ್ಕೊಳ್ತಾ ಇದೆ, ಇದು ಸರಿ ಇಲ್ಲ ಅನ್ನೋ ಒಂದು ಸಂದೇಶವನ್ನ ಬಂಡುಕೋರರು ಕೊಟ್ಟಿದ್ರು. ಪಾಕಿಸ್ತಾನ ಗುಪ್ತಚರ ಸಂಸ್ಥೆಗಳಿಂದ ಕಿಡ್ನಾಪ್ ಮಾಡಿರುವಂತಹ ಸಾಕಷ್ಟು ಬಲೂಚಿಸ್ತಾನದ ವಿದ್ಯಾರ್ಥಿಗಳು, ರಾಜಕೀಯ ಕಾರ್ಯಕರ್ತರನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಮತ್ತೊಂದು ಬೇಡಿಕೆಯನ್ನ ಬಲೂಚಿಗಳು ಇಟ್ಟರು. ನೋಡಿ, ಅಲ್ಲಿ ಬಿಕ್ಕಟ್ಟು ದಿನದಿಂದ ದಿನಕ್ಕೆ ತೀವ್ರ ಆಗ್ತಾ ಇದೆ. ಬಲೂಚಿಸ್ತಾನ ಪಾಕಿಸ್ತಾನದ ಅತ್ಯಂತ ದೊಡ್ಡದಾದ ಪ್ರಾಂತ್ಯ, ಆದ್ರೆ ಅತ್ಯಂತ ಹಿಂದುಳಿದ ಪ್ರದೇಶ. ಪಾಕಿಸ್ತಾನಿ ಸರ್ಕಾರ ಹೇಗೆ ಬಾಂಗ್ಲಾದೇಶದಿಂದ ರಿಸೋರ್ಸ್ ಗಳನ್ನ ತೆಗೆದುಕೊಂಡು ಬಾಂಗ್ಲಾದೇಶವನ್ನ ಯಾವುದಕ್ಕೂ ಬೇಡದಾಗಿ ಮಾಡಿತ್ತೋ, ಅದೇ ರೀತಿ ಇವತ್ತು ಬಲೂಚಿಸ್ತಾನದ ಸಂಪತ್ತನ್ನ ಕೊಳ್ಳೆ ಹೊಡೆದು ಬಲೂಚಿಸ್ತಾನವನ್ನ ಬರ್ಬಾದ್ ಮಾಡುವಂತ ಕೆಲಸವನ್ನ ಪಾಕಿಸ್ತಾನ ಮಾಡ್ತಾ ಇದೆ. ಸಂಖ್ಯಾವಾರು ದಬ್ಬಾಳಿಕೆ ನಡೀತಾ ಇದೆ, ಅಲ್ಲಿ ಸೇನಾ ಹಿಂಸೆಗಳು ನಡೀತಾ ಇದೆ, ಕಿಡ್ನಾಪಿಂಗ್ ನಡೀತಾ ಇದೆ. ಇವೆಲ್ಲವೂ ಬಲೂಚಿಗಳ ಒಂದು ಅಸಮಾಧಾನಕ್ಕೆ ಇವತ್ತು ಕಾರಣ ಆಗಿದೆ. ಹಾಗಾಗಿ ಇವತ್ತು ಬಲೂಚಿಗಳು ರೈಲ್ ಹೈಜಾಕ್ ಅನ್ನ ಮಾಡಿದ್ದಾರೆ. ಪಾಕಿಸ್ತಾನಕ್ಕೆ ಒಂದು ಸಂದೇಶವನ್ನ ಕೊಡಬೇಕು, ಪಾಕಿಸ್ತಾನಕ್ಕೆ ಬಿಸಿ ಮುಟ್ಟಿಸಬೇಕು ಅನ್ನೋ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಬಲೂಚಿಸ್ತಾನದಲ್ಲಿ ಭದ್ರತೆ ಇನ್ನು ಮುಂದೆ ಕುಸಿಯುವಂತ ಎಲ್ಲ ಸಾಧ್ಯತೆಗಳು ಇದೆ. ಪಾಕಿಸ್ತಾನ ಸೇನೆಗೆ ಹಂತ ಹಂತವಾಗಿ ಅಲ್ಲಿ ಪ್ರತಿರೋಧವನ್ನ ಪಾಕಿಸ್ತಾನಿ ಸೇನೆ ಎದುರಿಸಬೇಕಾಗುತ್ತೆ. ಚೀನಾ ಮತ್ತು ಬೇರೆ ಬೇರೆ ಹೂಡಿಕೆದಾರರು ಪಾಕಿಸ್ತಾನದ ಯೋಜನೆಗಳ ಬಗ್ಗೆ ಇವತ್ತು ಮತ್ತೆ ಪುನರ್ವಿಚಾರಣೆ ಮಾಡಬೇಕು, ಆ ಒಂದು ಹಂತಕ್ಕೆ ಬಂದು ನಿಂತಿದೆ. ಹಾಗಾಗಿ ಬಲೂಚಿಸ್ತಾನದ ಭವಿಷ್ಯವನ್ನ ನೀವು ನೋಡ್ತಾ ಹೋದ್ರೆ ಬಲೂಚಿಸ್ತಾನ ಪಾಕಿಸ್ತಾನವನ್ನ ಒಂದು ಹಂತದಲ್ಲಿ ಮಣಿಸುವಂತ ಎಲ್ಲ ಸಾಧ್ಯತೆಗಳು ಇದೆ, ಅಥವಾ ಬಲೂಚಿಸ್ತಾನ ಪಾಕಿಸ್ತಾನದಿಂದ ಸ್ವಾತಂತ್ರ್ಯವನ್ನ ಪಡೆಯುವಂತ ಎಲ್ಲ ಸಾಧ್ಯತೆಗಳು ಇವತ್ತು ನಿಚ್ಚಳವಾಗಿ ಕಂಡು ಬರ್ತಾ ಇದೆ. ಅದಕ್ಕೆ ಮುನ್ನುಡಿಯ ಹಾಗೆ ಇವತ್ತಿನ ಈ ಒಂದು ರೈಲು ಅಪಹರಣ ನಡೆದಿದೆ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ. ನಮ್ಮ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಧಾತ್ರಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.